ಯಡಿಯೂರಪ್ಪನವರು ಮಾಡಿಕೊಟ್ಟು ಕುಮಾರಸ್ವಾಮಿಗೆ ನಾನು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಆಗಿತ್ತು. ನನ್ನ ಅವರ ಹೋರಾಟ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ. ಯಡಿಯೂರಪ್ಪನವ್ರು ನನಗೋಸ್ಕರ ಮಾಡ್ಕೊಡೋಕ್ಕೆ ಸಾಧ್ಯವಾ? ಆಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರ ಹತ್ರನೂ ತಪ್ಪು ಮಾಡಿ ಅಯ್ಯೋನೇನೋ ಮಾಡಿಬಿಟ್ಟಿದ್ದೀನಿ, ಅಯ್ಯೋ ನಾನು ಉಳಿಸಿ ಅಂತ ಹೇಳಿ ಇದುವರೆಗೂ ಯಾರ ಹತ್ರನೂ ಕೈ ಕಟ್ಟಿ ಹಾಕಿ ನಿಂತಿಲ್ಲ. ನಾನು 100 ಬಾರಿ ಹೇಳಿದ್ದೇನೆ, ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ನಾನು ಅಧಿಕಾರ ಅವಧಿ ಮಿಸ್ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ 2 ಬಾರಿ ಮುಖ್ಯಮಂತ್ರಿಯಾಗಿ 5 ಸೆಕೆಂಡು ರಾಜಕಾರಣದಲ್ಲಿ ಇರಲ್ಲ ನಾನು. ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು, ಕೊಲೆ ಮಾಡಿದವರು, ಸಾಯಿಸ್ಬಿಟ್ಟವರು ನಂಬರೇ ದಿನಾ ಭಾಷಣ. ಅದೇ ರೀತಿ ಈಗ ನನ್ನ ಮೇಲೂ ನಮ್ಮ ಹಿತಶತ್ರುಗಳಂತೂ ಸ್ವಪಕ್ಷೀಯ ಇದು 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 ಹಾಂ, ಅದು ಡಿನೋಟಿಫಿಕೇಶನ್ ಆಗಿದೆ ಸರ್. ಯಾವುದು ಅವ್ರು ಹೇಳ್ತಾ ಅದು ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿದೆ. ಅದು ನಿಮ್ಮ ಒಂದು ನಿಮಿಷ ಬರುತ್ತೆ, ನನ್ನ ಪಾತ್ರ ನಂದೇನಿದೆ. ನಿಮ್ಮ ಮಿಸ್ಸಸ್ ಅವರ ಅಂದ್ರೆ ನಿಮ್ಮ ಅತ್ತೆ ಅವರು ತಗೊಂಡಿದ್ದಾರೆ, ರೆಕಾರ್ಡೇ ಇದೆ. ಏನು ಕಾನೂನು ಬಾಹಿರವಾಗಿ ಮಾಡಿದಾರಾ? ಇಲ್ಲ ಬಿಡಿಯಾಗಿ ಟೋಪಿ ಹಾಕಿ ಮಾಡೋರಾ? ಬಿಡಿಯಾಗಿ ಟೋಪಿ ಹಾಕ್ಬಿಟ್ಟು ಮಾಡೋರಾ? ಆ ಥರ ಇದ್ರೆ ಹೇಳಿ. ಇಲ್ಲಿ 14 ಸೆಕೆಂಡ್ ಅವರಲ್ಲ, ಯಾವುದೋ ಪ್ರಾಪರ್ಟಿ ಯಾವೊಂದೋ ಪ್ರಾಪರ್ಟಿ ಡಿನೋಟಿಫಿಕೇಶನ್ ಆಗಿದೆ. ನಿಮ್ಮ ಅತ್ತೆಯವರು ತಗೊಂಡ್ರೆ ಡಿನೋಟಿಫಿಕೇಶನ್ ಅಲ್ಲಿ ನೆನ್ನೆ ಅವರು ರೆಕಾರ್ಡ್ನೇ ಬಿಡುಗಡೆ ಮಾಡಿಲ್ಲ. ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ. ತನಿಖೆಗಳಾಗಿ ಇದರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ಕಾನೂನುಬದ್ಧವಾಗಿದೆ ಇದು ಅಂತೇಳಿ ಎಲ್ಲ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು. ಅದಕ್ಕೆ ಅದನ್ನು ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ, ಹಂಗೆ ಜೀವ ಇಟ್ಕೊಂಡು ಕೂತ್ಕೊಂಡವ್ರೆ. ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ ಬ್ರದರ್, ನಾನೇನು ಎಲ್ಲೂ ಹೋಗಲ್ಲ. ಟಾರ್ಗೆಟ್ ಕುಮಾರಸ್ವಾಮಿ ಎಲ್ಲಿ ಹಿಡಿಬೇಕು, ಏನು ಮಾಡೋದು ಪಾಪ ಒದ್ದಾಡ್ತಾವ್ರೆ. ಇಷ್ಟು ಸರ್ಕಾರ ಕೈಲಿ ಇಟ್ಕೊಂಡು ಅವ್ರ ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ಸಬ್ಜೆಕ್ಟ್ನಾದ್ರು ಹುಡುಕ್ಬೇಕೋ ಬೇಡವೋ? ಇದು ಯಾವಾಗ ನಾನು ಆಗಿನ ಸರ್ಕಾರದಲ್ಲಿ BJP ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಲ್ಲ, ಹಲವಾರು ವಿಷಯಗಳಲ್ಲಿ ಇರಿಸುಮುರುಸು ಮಾಡಿದ್ನಲ್ಲ, ಆ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹಾಕಿಸ್ತಾರೆ. ನಾನೊಂದು ಪಾರ್ಟಿ ಅದಂಥದ್ದು A2 ಮಾಡಿ ಹಾಕ್ಸಿರ್ತಕ್ಕಂಥದ್ದು ಇದು ಕೇಸು. ಇದರಲ್ಲಿ ನಾನು ನನ್ನ ಜೀವನದಲ್ಲಿ ಎಂದೂ ಸಹ ಯಡಿಯೂರಪ್ಪನವರು 4 ಕೇಸ್ ಹಾಕ್ಸವ್ರೆ. ಯಡಿಯೂರಪ್ಪನವರು 4 ಕೇಸ್ ಹಾಕ್ಸವ್ರು. ಅದು ಅದೆಂಥದ್ದು ಸಾಯಿ ವೆಂಕಟೇಶ್ವರ ಅಂತಾರಲ್ಲ, ಇವ್ರು ಮಾಡಿದ ಕೇಸಲ್ಲ ಅದು, ಯಡಿಯೂರಪ್ಪನ ಕಾಲದಲ್ಲೇ ಆಗಿರೋ ಕೇಸ್ ಅದು. ಈ ಕೇಸ್ ತನಿಖೆ ಆಗೋಗಿ ಎಷ್ಟೋ ವರ್ಷ ಆಗಿದೆ, ಹಿಡ್ಕೊಂಡು ಕೂತವ್ರೆ.